ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಇಂದು ಪಾಂಡವಪುರ ತಾಲೂಕಿನ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಗ್ರಾಮಗಳಾದ ಚೆಲುವರಸನಕೊಪ್ಪಲು, ಚಿಕ್ಕಾಯರಹಳ್ಳಿ, ಕೆಆರ್ಎಸ್ ಹಿನ್ನೀರಿನ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ಹೊಸ ಕನ್ನಂಬಾಡಿ ಹಾಗೂ ಅಶೋಕನಗರ, ಮುಳ್ಳೇನಹಳ್ಳಿ, ಇಳ್ಳೇನಹಳ್ಳಿ ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳು, ಗ್ರಾಮಗಳ ಯಜಮಾನರು, ಕಾರ್ಯಕರ್ತರು, ಗ್ರಾಮಸ್ಥರು ಇದ್ದರು. ಕತ್ತೆತ್ತಿ ಕಾಳಿ ಕೊಡ್ಲಕ್ಕೆ ಈ ಕಡೆಗೆ ನಮಸ್ಕಾರ. ಇವತ್ತು ಇಲ್ಲಿ ಚಿಕ್ಕಾಯರಹಳ್ಳಿ ಮತ್ತು ಚೆಲುವರಸನಕೊಪ್ಪಲು ಎರಡು ಊರುಗಳಲ್ಲಿ ಏನು ಊರೊಳಗಡೆ ಒಂದು 2-3 ಬೀದಿಗಳನ್ನು ಮಾಡೋಕ್ಕೆ ಕಾಮಗಾರಿ ಚಾಲನೆ ಮಾಡೋಕ್ಕೋಸ್ಕರ ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ವಿ. ಟೋಟಲ್ ಇರೋದು ಒಟ್ಟು 45 ಲಕ್ಷ ವೆಚ್ಚದಲ್ಲಿ ಈ ಎರಡು ಊರುಗಳದ್ದು ಕಾರ್ಯಕ್ರಮನ ಏನು ಕಾಮಗಾರಿನ ಚಾಲನೆ ಕೊಟ್ಟಿದ್ವಿ. ಇದನ್ನು RDPR ಇಂದ ರಿಲೀಸ್ ಆಗಿರೋಂಥ ದುಡ್ಡು ಇದು. KRDL ಮೂಲಕ ಈ ಕೆಲಸನ ಶುರು ಮಾಡ್ತೇವೆ. ಅಂದರೆ ಇಲ್ಲಿ ಕಾವೇರಿ ಇಲ್ಲಿ ಬಂದಾಗ ನೋಡಿ ಹೇಳಿದಾಗ ಕಾವೇರಿ ನೀರು ಸಮಸ್ಯೆ ಈಗ ನನಗೆ ಇದು ಹಿಂದೆನೂ ಹೇಳಿದರು, ಟ್ಯಾಂಕ್ ಸಮಸ್ಯೆ ಇದೆ ಅಂತ, ಅಡಿಷ್ನಲ್ ಟ್ಯಾಂಕ್ ಬೇಕು ಅಂತ ಕೇಳ್ತಾರೆ. ಅದಾದ ನಂತರ ಇದು ಕಾವೇರಿ ಈ KRS ಪಕ್ಕನೇ ಇದೆ ಅಂದರೂ ಸಮಸ್ಯೆ ಆಗಿರೋಂಥದ್ದು. ಅದನ್ನು ಚರ್ಚೆ ಮಾಡಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಮುಂಚೆ ಹೇಳಿದಾಗ ನೀರು ಸರಿಗೆ ಬರ್ತಾ ಇದೆ, ಬಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಸರಿಗೆ ಆಗ್ತಿಲ್ಲ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಇವತ್ತು ಊರಲ್ಲಿ ಬಂದಾಗ ಟ್ಯಾಂಕೂ ಬೇಕು, ಕೆಪಾಸಿಟಿ ಇಲ್ಲ, ಇಲ್ಲಿ ಕಾವೇರಿ ನೀರೇ ಕುಡ್ದಿಲ್ಲ ನಾವು 40 ವರ್ಷದಿಂದ ಅಂತ ಇಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಸರ್, ಈಗ ಬೇಸಿಗೆ ಆರೋ ಪ್ಲಾಂಟ್ಗಳಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ ಕೆಲವು ಕಡೆ. ಈಗ ಅದ್ರ ಬಗ್ಗೆ ನಿನ್ನೆ ಈಗ ಮೇಜರ್ ಆಯ್ತಾ ಇರೋದು ಊರುಗಳಲ್ಲಿ TCಗಳು ಸುಟ್ಟೋಗ್ತಾ ಇದೆ. ಅಂದರೆ ಕುಡಿಯೋ ನೀರದಲ್ಲ, ಈ ಪಂಪ್ ಸೆಟ್ಗಳದ್ದು. ಅದರದ್ದು ನಿನ್ನೆ ಮಿನಿಸ್ಟ್ರ್ ಜೊತೆ ಮತ್ತು MD ಅವರು ಮತ್ತು ಬಾಬಣ್ಣ ಅವರು ಇವರೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ಯಾವ ಥರ ಬ್ಯಾಂಕಲ್ಲಿ ಅಂದರೆ ಅವ್ರದ್ದೇನು ಸ್ಟೋರೇಜ್ ಬ್ಯಾಂಕ್ ಇದೆ, ಈ TCಗಳ ಸ್ಟೋರೇಜ್, ಅದನ್ನು ಯಾವಾಗಲೂ ಫಿಲ್ ಇಟ್ಟಿರಬೇಕು. ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸಮಸ್ಯೆ ಇರಲ್ಲ. ಈ ಕುಡಿಯೋ ನೀರ್ದು ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದೆ. ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿ ಊರಿಗೂ ಹೋಗಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಪೂರ್ತಿ ಮಾಹಿತಿ ತರಿಸ್ಕೊಂಡು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಲ್ಲಲ್ಲಿ ಒಂದೊಂದಾಗಿ ಅಡ್ರೆಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಆಗಲೇ 1.5 ತಿಂಗಳು 2 ತಿಂಗಳು ಮುಂಚೆನೇ ಈ ಸಮಸ್ಯೆ ಲಾಸ್ಟ್ ಟೈಮ್ ನೋಡಿದ್ವಲ್ಲ ನಾವು. ಲಾಸ್ಟ್ ಟೈಮ್ ನೋಡಿ ಈ ಸತಿನೂ ನಾವು ಕೊನೆ ಮಿನಿಟಲ್ಲಿ ಮಾಡೋದು ಬೇಡ ಅಂತೇಳಿ 1.5 ತಿಂಗಳು 2 ತಿಂಗಳು ಮುಂಚೆನೇ ಸರ್ವೆ ಮಾಡಿಸಿ ತಗೊಂಡಿದ್ದೀವಿ. ಅದು ಆಗಲೇ ಈ ಬಲ್ಗಟ್ಟದಲ್ಲಿ ಸುಮಾರು ಪಂಚಾಯತಿಗಳ ಸಮಸ್ಯೆ ಇದ್ದು ಈಗಾಗಲೇ ಫಿಕ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಬೇರೆ ಬೇರೆ ಭಾಗದಲ್ಲೆಲ್ಲ ಸರಿ ಮಾಡ್ತಾ ಇದ್ದೀವಿ. ಓಕೆ. ಸ್ವಲ್ಪ ಇದು ಕಳಿಸಿ. ಇಟ್ಕೊಳ್ಳಿ ಸರ್ ನೀವು. ಸರ್
ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ರಸ್ತೆ ತುಂಬ ದಿನಗಳಿಂದ ಆಗಿರಲಿಲ್ಲ. ಈ ಭಾಗದ ಜನರು ಎಲ್ಲರೂ ಅರ್ಜಿ ಸಮಿತಿಗೆ ಅರ್ಜಿನ ಕೊಟ್ಟಿದ್ದರು. ಈ ರಸ್ತೆದು ಪ್ಲಸ್ ಸುಮಾರು ಕಂಪ್ಲೇಂಟ್ಸು ಹೊರಗಡೆ ಬೇರೆ ಬೇರೆ ಕಡೆಯಿಂದ ಬಂದಿರೋಂಥವ್ರೆಲ್ಲರೂ ನನಗೂ ಕಂಪ್ಲೇಂಟ್ ಹೇಳಿದರು. ಪ್ಲಸ್ ಸರ್ಕಾರದ ಮಟ್ಟದಲ್ಲೂ ಅವರು ಅರ್ಜಿಗಳನ್ನು ಸಲ್ಲಿಸಿದರು. ಈ ಸಮಯದಲ್ಲಿ ನಾನು ಯಾರಿಗೆ ಮೊದಲು ಧನ್ಯವಾದಗಳು ಹೇಳಬೇಕಂದ್ರೆ ಡೆಪ್ಯೂಟಿ ಸ್ಪೀಕರ್ ಅವರು ಇದ್ದಾರಲ್ಲ, ಅವರು ಇದಕ್ಕೆ ಅವರೇ ಸ್ವತಃ ಬಂದು ಇಲ್ಲಿ ಮಾಡಲೇಬೇಕು ಅಂತ ಇಟ್ಕೊಂಡು ಅವರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸಪ್ರೇಟಾಗಿ ಒಂದು ಫಂಡನ್ನು ಹಾಕಿಸಿ ಒಂದು 5 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಅವರು ಏನು ಅರ್ಜಿ ಸಮಿತಿ, ಇವಾಗ ನಾನು ಅರ್ಜಿ ಸಮಿತಿ ಇಟ್ಟಿದ್ದೀನಿ. ನಾನು ಅರ್ಜಿ ಸಮಿತಿಗೆ ಬಂದು ಒಂದು 2 ತಿಂಗಳಾಯಿತು. ಅದು ನಾನು ಬರೋಕ್ಕೆ ಇನ್ನೇನು ಒಂದು ಮೀಟಿಂಗ್ ಇತ್ತು, ಅಷ್ಟರಲ್ಲಾಗಲೇ ಅವರು ಪಾಸ್ ಮಾಡಿ ಆಮೇಲೆ ಇದನ್ನು ಸಪ್ರೇಟಾಗಿ ಒಂದು ಫಂಡನ್ನು ಹಾಕಿಸಿ PWD ಮೂಲಕ ಈ ಒಂದು ರಸ್ತೆನ ಕಾಮಗಾರಿನ ಚಾಲನೆ ಕೊಟ್ಟಿದ್ದಾರೆ. ಫೋಟೋ ತೆಗಿಯಕ್ಕೆ ಅಶೋಕನಗರ ರೈತ ಸಂಘ ಘಟಕಕ್ಕೆ, ಅಶೋಕನಗರ ರೈತ ಸಂಘಕ್ಕೆ ಪಾಂಡವಪುರ ತಾಲೂಕು ಕೆರೆಗಳಿಗೆ ಹಂಚಕಳ್ಳಿ ಕೆರೆಗೆ ತುಂಬ ಸಲ ನೀರು ಕೇಳ್ತಿಲ್ಲ. ಕೆರೆ ಸೇರಿಸಿ ತುಂಬ ಸಲ ಕೇಳ್ತದೆ. ಯಾವ ಶಂಭುನಹಳ್ಳಿ
ಬರ್ರಿ ಎಲ್ಲ ಮೆಂಬರ್ಗಳು ಎಲ್ಲ ಬೇಡವಣ ಹಾಕಿ ಹಾಕಿ ಯಾರೇ ಹೋಗಿದ್ರು ಕರಂಬಡಿ ಒಂದು ಫೋಟೋ ಬರಲಿಲ್ಲ ಬಂದಿಲ್ಲ ಅದು ಹೇಳ್ತೀನಿ